ಮಾತಲ್ಲೇ ನಂಬಿಸ್ತಿದ್ರು, ಹಣ ಹೂಡಿಕೆ ಮಾಡಿ ಅಂತಿದ್ರು. ಕೊನೆಗೂ ಕೋಟಿ ಕೋಟಿ ಹಣದ ಸಮೇತ ಪರಾರಿಯಾದ್ರು. ಇದೀಗ ಮೋಸ ಹೋದವರು ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ಷೇರು ಮಾರುಕಟ್ಟೆ ಹೆಸರಲ್ಲಿ ಕೋಟಿ ಕೋಟಿ ವಂಚನೆ. ಬರೋಬ್ಬರಿ 500ಕ್ಕೂ ಹೆಚ್ಚು ಜನರಿಗೆ ಮಹಾ ಮೋಸ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 30 ಕೋಟಿ ವಂಚನೆ. ಹಣ ಡಬಲ್ ಮಾಡುವುದಾಗಿ 500ಕ್ಕೂ ಹೆಚ್ಚು ಜನರಿಗೆ ಮಹಾ ಮೋಸ. ಕ್ಯಾಪಿಟಲ್ ಗ್ರೌಂಡ್ ಗ್ರೋತ್ ಪ್ಲಸ್ ಕಂಪನಿ ಹೆಸರಲ್ಲಿ ಜನರಿಗೆ ದೋಖಾ. ಫೋಟೋದಲ್ಲಿ ಕಾಣ್ತಿರೋ ಈ ದಂಪತಿಯೇ ನೋಡಿ ಜನರಿಗೆ ಬಂಗನಮ ಹಾಕಿ ಎಸ್ಕೇಪ್ ಆಗಿದ್ದಾರೆ. ಕಲಬುರಗಿ ನಗರದಲ್ಲಿ ಷೇರು ಮಾರುಕಟ್ಟೆ ಹೆಸರಿನಲ್ಲಿ ಹಣ ಡಬಲ್ ಮಾಡಿಕೊಳ್ಳುವುದಾಗಿ ನೂರಾರು ಜನರಿಗೆ ಕೋಟ್ಯಾಂತರ ರೂಪಾಯಿ ವಂಚಿಸಿದ್ದಾರೆ. ಉತ್ಕರ್ಷ್ ವರ್ಧಮಾನೆ ಹಾಗೂ ಪತ್ನಿ ಸಾವಿತ್ರಿ ಸೇರ್ಕೊಂಡು ಕ್ಯಾಪಿಟಲ್ ಲರ್ನ್ ಗ್ರೋತ್ ಪ್ಲಸ್ ಕಂಪನಿಯ ಹೆಸರಿನ ಮೇಲೆ ಷೇರು ಮಾರುಕಟ್ಟೆ ನಡೆಸುತ್ತಿದ್ರು. ಜನರಿಗೆ ಹಣ ಹೂಡಿಕೆ ಮಾಡಿದ್ರೆ ನಿಮಗೆ ಡಬಲ್ ಮಾಡಿಕೊಡ್ತೀವಿ ಅಂತ ನಂಬಿಸಿ ಮಹಾ ಮೋಸ ಮಾಡಿದ್ದಾರೆ. ಖತರ್ನಾಕ್ ದಂಪತಿಯ ಮಾತು ನಂಬಿ ನೂರಾರು ಜನರು ಕ್ಯಾಪಿಟಲ್ ಲರ್ನ್ ಗ್ರೋತ್ ಪ್ಲಸ್ ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆ ಮಾಡಿದ್ರು. ಕಂಪನಿ ವಂಚಿಸುತ್ತಿದೆ ಅನ್ನೋ ಸತ್ಯ ಗೊತ್ತಾಗ್ತಿದ್ದಂಗೆ ವಂಚನೆಗೊಳಗಾದವರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. 700ಕ್ಕೂ ಅಧಿಕ ಜನಕ್ಕೆ ಇದು ಸ್ಕ್ಯಾಮ್ ಆಗ್ಯದ್ರಿ. ಆ್ಯಂಡ್ ಅಮೌಂಟ್ ನಾವೆಲ್ಲ ಎಸ್ಟಿಮೇಟ್ ಮಾಡಿ ಪ್ರಕಾರ ಇದು ಏನಿಲ್ಲ ಅಂದರೂ 50 ಕೋಟಿಗಿಂತ ಜಾಸ್ತಿನೇ ಅದ್ರಿ. ಕೆಲವೊಬ್ರು 100 ಕೋಟಿ ಅಲ್ಲತ್ತಾರೆ, ಕೆಲವೊಬ್ರು 50 ಕೋಟಿ ಅಲ್ಲತ್ತಾರೆ, 70 ಕೋಟಿ ಅಲ್ಲತ್ತಾರೆ, ಗೊತ್ತಿಲ್ಲ ರೀ. ಬಟ್ FIR ಒಳಗೆ ಕಂಪ್ಲೇಂಟ್ ಆಲ್ರೆಡಿ ಒಂದು ರಿಜಿಸ್ಟರ್ ಆಗ್ಯದ್ರಿ. ಕಂಪ್ಲೇಂಟ್ ನಿನ್ನೆ ರಿಜಿಸ್ಟರ್ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಮಾಡಿ. ಆ ಕಂಪ್ಲೇಂಟ್ ಒಳಗೆ ಏನಂದ್ರೆ 30 ಕೋಟಿಗಿಂತ ಅಧಿಕ ಅಂತ ನಾವು ಎಂಟ್ರಿ ಮಾಡೀವಿ. ಇನ್ನು ತಮ್ಮ ವಿರುದ್ಧ ದೂರು ದಾಖಲಾಗ್ತಿದ್ದಂತೆ ದಂಪತಿ ಎಸ್ಕೇಪ್ ಆಗಿದ್ದಾರೆ. ಮೇ 24ರಂದು ರಾತ್ರಿ ಹಣದ ಬ್ಯಾಗ್ ಹಿಡಿದುಕೊಂಡು ಕಾರಿನಲ್ಲಿ ಕಾಲ್ಕಿತ್ತಿದ್ದಾರೆ. ಇತ್ತ ಉತ್ಕರ್ಷ್ ಹಾಗೂ ಸಾವಿತ್ರಿ ಪರಾರಿಯಾಗಲು ಸುಧಾ ಎಂಬ ಸಂಬಂಧಿ ಸಹಾಯ ಮಾಡಿದ್ದಾರೆ ಅಂತ ಆಕೆಯನ್ನ ಜನರೇ ಹಿಡಿದು ಪೊಲೀಸರಿಗೆ ನೀಡಿದ್ದಾರೆ. ಪಬ್ಲಿಕ್ ಕಡೆಯಿಂದ ಹಣವನ್ನು ಹಾಕಿಸ್ಕೊಂಡು ಜಾಸ್ತಿ ದುಡ್ಡು ಕೊಡ್ತೀವಿ ಅಂತೇಳಿ ಅವರಿಗೆ ಮೋಸ ಮಾಡಿರೋದ್ರ ಬಗ್ಗೆ ಈಗ ಒಬ್ಬರು ದೂರನ್ನ ಕೊಟ್ಟಿದ್ದಾರೆ. ಅವರು ದೂರಿನಲ್ಲಿ ಅವ್ರ ದುಡ್ಡು ಅಮೌಂಟು ಎಷ್ಟು ಹೋಗಿದೆ, ಅದಲ್ಲದಲ್ಲೇ ಅವರು ಬೇರೆ ಸಾರ್ವಜನಿಕರಿಗೂ ಕೂಡ ಸುಮಾರು 30 ಕೋಟಿಯಷ್ಟು ಮೋಸ ಮಾಡಿರ್ಬೋದು ಅಂತೇಳಿ ಅವರು ದೂರನ್ನ ಕೊಟ್ಟಿದ್ದಾರೆ. ನಾವು ದೂರನ್ನ ದಾಖಲು ಮಾಡಿಕೊಂಡು ಈಗ ಅದು ತನಿಖೆಯನ್ನು ಮಾಡ್ತಾ ಇದ್ದೀವಿ. ಹಣ ಕಳೆದುಕೊಂಡ ನೂರಾರು ಜನ ಕಂಗಾಲಾಗಿದ್ದಾರೆ. ಆರೋಪಿಗಳಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಓಂ ಪ್ರಕಾಶ್ H300, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ.
ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.